ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡೆ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬೆಸ್ಟ್ ವೆಬ್ಸೈಟ್ ಅದ್ರ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡತ್ನು. ಸೊ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ ಅಪ್ಲಿಕೇಶನ್ ಥರನೂ ವರ್ಕ್ ಮಾಡ್ತೈತಿ. ಬೇಕಾದ್ರೆ ನೀವು ಡೈರೆಕ್ಟಾಗಿ ಈ ಒಂದು ಅಪ್ಲಿಕೇಶನ್ ನೀವು ಪ್ಲೇಸ್ಟೋರ್ದಾಗ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೂ ಬರ್ತೈತಿ. ಸೊ ಫ್ರೆಂಡ್ಸ್, ಹಂಗಿದ್ರೆ ತಡ ಮಾಡೋದು ಬೇಡ. ಯಾವ ಒಂದು ಅಪ್ಲಿಕೇಶನ್ ಅಂತೇಳಿ ನಿಮ್ಮ ತಮ್ಮನೆಲ್ಲ ನೋಡಿರ್ತೀರಿ. ತಮ್ಮನೇಲ್ನಾಗ ನಾ ಏನು ತೆಗಿನಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನೀವೇನಾದ್ರು ತಮ್ನೇಲ್ ಮಾಡೋರಾಗಿದ್ರೆ ಅಥವಾ ಯಾವುದೋ ಒಂದು ಬ್ಯಾನರ್ ಎಡಿಟಿಂಗ್ ಮಾಡೋರಾಗಿದ್ರೆ, ಪೋಸ್ಟ್ ಮಾಡೋರಾಗಿದ್ರೆ, ಇನ್ನು ಯಾವುದೋ ಒಂದು ವಿಡಿಯೋ ಎಡಿಟಿಂಗ್ ಮಾಡೋರಾಗಿದ್ರಪ್ಪ ಅಂದ್ರೆ ಸೆಲೆಬ್ರೇಷನ್ದು, ಹಿಂಗೆ ಯಾವುದೋ ಒಂದು ಬರ್ತಡೇದು ಆಗಿರ್ಬೋದು. ಸೊ ಫ್ರೆಂಡ್ಸ್, ಈ ಥರ ನೀವು ಎಡಿಟಿಂಗ್ ಮಾಡ್ಬೇಕಂತೇಳಿ ಅನ್ಕೊಂಡಿರ್ತೀರಿ. ಸ್ವಲ್ಪ ಸಿಂಪಲ್ಲಾಗಿ ಶಾರ್ಟ್ಕಟ್ಟಾಗಿ ಏನೂ ತ್ರಾಸ ಇರ್ಲಾರ್ದ ಅಂತ ಈಸಿಯಾಗಿ ಆಗುವಂಥ ಯಾವ್ದಾರ ಒಂದು ವೆಬ್ಸೈಟ್ ಇದ್ದರೆ ಹೇಳ್ರಿ ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದರು. ಸೊ ಫ್ರೆಂಡ್ಸ್, ಅವರ ಒಂದು ಕಮೆಂಟಿಗೆ ಇವತ್ತಿನ ಒಂದು ವಿಡಿಯೋದಾಗ ಆನ್ಸರ್ ತೊಗೊಂಬಂದನು ವಿತ್ ಸೊಲ್ಯೂಷನು ತೊಗೊಂಬಂದನು. ಸೊ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗತ್ತೆ ಈ ಒಂದು ವೆಬ್ಸೈಟ, ಈ ಒಂದು ಅಪ್ಲಿಕೇಶನ್ನ. ಸಪೋಸ್ ಈ ಒಂದು ಅಪ್ಲಿಕೇಶನ್ ಯಾವುದಂತೇಳಿ ನಾನು ಲಾಸ್ಟಿಗೆ ಹೇಳ್ತೀನಿ. ಸಪೋಸ್ ನೀವು ಸ್ಟಾರ್ಟಿಂಗ್ ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿ ತೋರಿಸಿ ನಿಮಗೆ. ಅದನ್ನು ಓಪನ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಗೂಗಲ್ ಅಕೌಂಟ್ ಕೇಳ್ತಾರೋ, ನಿಮ್ಮ ಒಂದು ಗೂಗಲ್ ಅಕೌಂಟ್ನ ನೀವು ಲಾಗಿನ್ ಮಾಡ್ಕೊಂಡು ಓಪನ್ ಮಾಡಬೇಕು. ಸಪೋಸ್ ಮೊದಲಿಗೆ ಬಂದುಬಿಟ್ಟು ನಾನು ಡೈರೆಕ್ಟಾಗಿ ಆ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ನೀವು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಡೈರೆಕ್ಟಾಗಿ ಓಪನ್ ಮಾಡೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗೈತೆ ನಿಮಗೆ. ಈ ಒಂದು ಹೋಮ್ ಪೇಜ್ ಒಳಗೆ ನೀವು ತಲೆಕೆಡಿಸ್ಕೋಬೇಡ ಏನು ಅಂತದು. ನಾ ಇಲ್ಲಿ ಮ್ಯಾಲೆ ಸರ್ಚ್ ಬಾರ್ ಕೊಟ್ಟನಲ್ಲ, ಸರ್ಚ್ ಬಾರ್ ತೆಕ ನೀವು ಇಲ್ಲಿ ತಮ್ಮನೇಲ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ನೀವು ಯಾವ ಒಂದು ಎಡಿಟಿಂಗ್ ಮಾಡ್ಬೇಕಂತ ಅನ್ಕೊಂಡಿರಲಿ ಅದ್ರ ಹೆಸರನ್ನ ಬರೀ ನೀವು ಸರ್ಚ್ ಮಾಡಿರಿ. ಸೊ ಫ್ರೆಂಡ್ಸ್, ನಿಮ್ಗೆ ಈ ಥರ ಓಪನ್ ಆಗತ್ತೆ ಪೇಜ್. ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಇದು ಫಸ್ಟ್ ಯಾರೆಲ್ಲ ಓಪನ್ ಇರ್ತಾರಲ್ಲ, ಓಪನ್ ಮಾಡಿರ್ತಾರಲ್ಲ ಅವ್ರಿಗೆ ಡೈರೆಕ್ಟಾಗಿ ಇದನ್ನು ತೋರ್ಸಂಗಿಲ್ಲ. ಸ್ಟಾರ್ಟಿಂಗ್ ಏನು ತೋರ್ಸತ್ತಪ್ಪ ಅಂದ್ರೆ ಅವರ ಒಂದು ಗೂಗಲ್ ಅಕೌಂಟ್ ಲಾಗಿನ್ ಮಾಡ್ಕೋಕೆ ಕೇಳ್ತಾರೋ, ಅದನ್ನು ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗೈತಿ. ತಮ್ಮನೇಲಾರ ಹೊಡ್ರಿ, ಬ್ಯಾನರ್ ಥರ ಹೊಡ್ರಿ, ಪೋಸ್ಟ್ ಥರ ಹೊಡ್ರಿ. ಇಲ್ಲಾಂದ್ರೆ ಬರ್ತಡೇ ಐತಿ, ಬರ್ತಡೇ ವಿಶ್ ಮಾಡುವಂಥ ಯಾವ ಎಡಿಟಿಂಗ್ದು ಟೆಂಪ್ಲೇಟ್ಸ್ ಇದ್ರೆ ಕೊಡ್ರಿ ಅಂತಾರೆ, ಇಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ತೋರಿಸೋದ್ರಾಗಿ ತಮ್ಮನೇಲ್ ಅಂತ ಸರ್ಚ್ ಮಾಡೀನಿ. ತಮ್ಮನೇಲ್ ಅಂತ ಸರ್ಚ್ ಮಾಡಿಲ್ಲ, ಇಲ್ಲಿ ನೀವು ನೋಡ್ಕೋಬೋದು. ಸೊ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಇಲ್ಲಿ ಎಲ್ಲ ಥರ ಬಂದಾವೆ. ಸೊ ಫ್ರೆಂಡ್ಸ್, ಇಲ್ಲಿ ಅಲ್ಲಿ ನೋಡ್ಬೋದು ನೀವು ಯಾವ ರೇಂಜಿಗೆ ಅದಾವೆ ಅಂತೇಳಿ. ಸೊ ಫ್ರೆಂಡ್ಸ್, ಫುಲ್ ಅಟ್ರ್ಯಾಕ್ಟ್ ಆಗುವಂಥ ಬ್ಯಾನರ್ ನೋಡ್ತೀರಿ ನೀವು ಇಲ್ಲಿ. ನನಗಂತೂ ಇವು ತಮ್ಮನೇಲ ನಾನು ಕೂಡ ಇಲ್ಲೇ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀನಿ ಒಂದಿಷ್ಟು. ಯಾವಾಗಾರ ಏನಾರ ವಿಶ್ ಮಾಡೋದಿತ್ತಪ್ಪ, ಏನಾರ ಒಂದು ಇವೆಂಟ್ದು ಏನೋ ಇತ್ತಪ್ಪ ಅಂದ್ರೆ, ಪೋಸ್ಟರ್ ಮಾಡೋದಿತ್ತು ಅಂದ್ರೆ ಎಲ್ಲನೂ ನಾನು ಇಲ್ಲೇ ತಯಾರಿಸೋತ್ನು. ತಮ್ಮನೇಲ್ದು ನಾನು ಮೊದಲೆಲ್ಲ ಇಲ್ಲಿಂದ ಮಾಡ್ತಿದ್ನಿ. ಈಗೆಲ್ಲ ಒಂದೇ ಥರ ತಮ್ಮನೇಲ್ ಮಾಡ್ಕೊತ ಬರತ್ನು. ಈಗ ಅದನ್ನ ಬಿಟ್ಟು ನಾ ಇಷ್ಟಕ್ಕೆ ಇವನ್ನ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇವನ್ನ ಯಾವ ಥರ ಯೂಸ್ ಮಾಡೋದಪ್ಪ ಅಂತೇಳಿ ನಾನು ಕೇಳೋದಾದ್ರೆ ನೀವು ಇಲ್ಲಿ ನಾನು ಸಿಂಪಲ್ಲಾಗಿ ಮೊದಲೇ ಒಂದು ಬ್ಯಾನರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಒಂದೇ ಬ್ಯಾನರ್ ಮೇಲೆ ಕ್ಲಿಕ್ ಮಾಡಿನಪ್ಪ ಅಂದ್ರೆ ಅದು ಸ್ಟಾರ್ಟಿಂಗ್ ಓಪನ್ ಆಗೋದಿಲ್ಲ ನನಗೆ. ನಾ ಏನೂ ಮಾಡಂಗಿಲ್ಲ ಇದ್ರಾಗ. ನನಗೆ ಏನು ಬೇಕಲ್ಲ ಅದನ್ನ ಅಷ್ಟೇ ಬರ್ಕೋತೀನಿ. ಅವ್ರು ಆಲ್ರೆಡಿ ಎಲ್ಲ ಮಾಡಿ ಇಟ್ಕೊಂಡಿರ್ತಾರೋ. ಸೊ ಫ್ರೆಂಡ್ಸ್, ನಂಗೆ ಈ ವ್ಯಕ್ತಿ ಬೇಡ, ಈ ವ್ಯಕ್ತಿ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ವ್ಯಕ್ತಿ ಮೇಲೆ ನಾನು ಕ್ಲಿಕ್ ಮಾಡಿನಪ್ಪ ಅಂದ್ರೆ ಇಲ್ಲಿ ಕೆಳಗೆ ಎಕ್ಸ್ಚೇಂಜ್ ಅಂತ ಬರ್ತೈತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಕ್ಸ್ಚೇಂಜ್ ಅಂತ ಬರ್ತೈತಿ. ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಡು ನಾ ಬೇಕಾದಂಥ ವ್ಯಕ್ತಿನ ಹಾಕೋಬೋದು. ಇಲ್ಲಿ ಕೆಳಗೆ ನೋಡ್ಬೋದು ನೀವು, ಇಲ್ಲಿ ರಿಪ್ಲೇಸ್ ಇಲ್ಲಿ ಕೊಟ್ಟಾನ ಫಸ್ಟ್ನೇ ಒಂದು ಆಪ್ಷನ್ ರಿಪ್ಲೇಸ್ ಅಂತೇಳಿ. ರಿಪ್ಲೇಸ್ ಅನ್ನೋ ಆಪ್ಷನ್ ಇಲ್ಲಿ ಫಸ್ಟಿಗೆ ಐತಿ, ಇಲ್ಲಿ ನೋಡಿರಿ. ಅದನ್ನು ಹೊಡೆದ್ನಪ್ಪ ಅಂದ್ರೆ ಡೈರೆಕ್ಟಾಗಿ ಯಾವ ಒಂದು ಇಮೇಜ್ ಬಿಟ್ಟು ಬೇರೆ ಒಂದು ಇಮೇಜ್ ಬಂದರೆ ಆ್ಯಡ್ ಆಕೈತಿ. ಸೊ ಫ್ರೆಂಡ್ಸ್, ಇಲ್ಲಿ ಟೈಟ್ಲ್ಗಳು ನೀವು ಬೇಕಾದ್ರೆ ಹಾಕೋಬೋದು. ಇಲ್ಲಿ ನೋಡ್ಬೋದು ನಾ ಟೈಟ್ಲ್ಗಳು ನಂಗೆ ಏನು ಬೇಕು ಅಂತ ನಾ ಇಲ್ಲಿ ಕ್ಲಿಕ್ ಮಾಡಿನಪ್ಪ ಅಂದ್ರೆ ಡೈರೆಕ್ಟಾಗಿ ಇಲ್ಲಿ ನಾನು ಎಲ್ಲ ಕೇಳ್ತಾರೆ ಅವ್ರು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾ ಏನು ಟೈಪ್ ಮಾಡೋದಿಲ್ಲ, ಅದೆಲ್ಲ ಇಲ್ಲಿ ಮೂಡಾದತ್ತೆ. ನೀವೇನು ಮಾಡುವಂಥ ಅವಶ್ಯಕತೆ ಇಲ್ಲ ಇದ್ರಾಗ. ಬೇಕಾದ್ರೆ ನೀವು ಕಲರ್ ಚೇಂಜ್ ಮಾಡ್ಕೋಬೋದು, ಹಿಂದಿಯಿಂದ ಕಲರ್ ಚೇಂಜ್ ಮಾಡ್ಕೋಬೋದು, ಇಲ್ಲಿ ಟೈಟ್ಲನ್ನ ಚೇಂಜ್ ಮಾಡ್ಕೋಬೋದು, ಈ ವ್ಯಕ್ತಿನ ಚೇಂಜ್ ಮಾಡ್ಕೋಬೋದು. ಸಿಂಪಲ್ಲಾಗಿ ಕೊಟ್ಟಿರ್ತಾನೆ ನಾವು, ಎಲ್ಲ ಆಟೋಮೆಟಿಕ್ಲಿ ಅದೇ ಸೆಟ್ ಆಗೈತಿ. ಸೈಜ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಎಲ್ಲ ಥರ ಅವರ ಕುಂದಿರ್ತೈತಿ. ಸೊ ಫ್ರೆಂಡ್ಸ್, ನೀವು ಡೈರೆಕ್ಟಾಗಿ ಇದನ್ನು ಸೇವ್ ಮಾಡ್ಕೋಬೇಕು. ಸೇವ್ ಯಾವ ಥರ ಮಾಡೋದಪ್ಪ ಅಂದ್ರೆ ಇಲ್ಲಿ ಮ್ಯಾಲೆ ಕೊಟ್ಟಿರ್ತಾನೆ ನೋಡ್ಬೋದು ನೀವು, ಇಲ್ಲಿ ಬಾಣದ ಗುರುತು ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಕೊಡ್ತಾನೆ. ಆ ಡೌನ್ಲೋಡ್ ಮ್ಯಾಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಇಲ್ಲಿ ಕೆಳಗೆ ನೀಲಿ ಮಾರ್ಕ್ ಬರೋದು ಡೌನ್ಲೋಡ್ ಅಂತೇಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಆ ಒಂದು ಪೋಸ್ಟ್ ನೀವು ಏನು ಮಾಡಿದ್ರೆ ತಮ್ಮನೇಲ ಅದು ಆಟೋಮೆಟಿಕ್ಲಿ ಡೌನ್ಲೋಡ್ ಆಕೈತಿ. ಸೊ ಫ್ರೆಂಡ್ಸ್, ಇದೇ ಥರನ ನೀವು ಬೇರೆ ಬೇರೆ ತಮ್ಮನೇಲ್ಗಳಾಗಿರ್ಬೋದು, ಬ್ಯಾನರ್ ಆಗಿರ್ಬೋದು, ಅವುಗಳನ್ನ ಎಲ್ಲ ನೀವು ಇಲ್ಲಿ ಮಾಡ್ಕೋಬೋದು ಎಡಿಟ್. ಇಲ್ಲಿ ನಾ ಬೇಕಾದ್ರೆ ನಿಮ್ಗೆ ತೋರಿಸಿ ನೋಡ್ಬೋದು ನೀವು. ತಮ್ಮನೇಲ್ ಅದು ಅಷ್ಟೇ ಅಲ್ಲ, ಇದ್ರೊಳಗೆ ಅಪ್ಲಿಕೇಶನ್ದಾಗ ಬಂದ್ರೆ ಏನಪ್ಪ ನೀವು 12 ಥರ ನೀವು ಸೈಜ್ನಾಗ ಇಟ್ಕೊಂಡು ಏನು ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು. ನಿಮ್ಗೆ ಏನೋ ಬೇಕಾ, ಸೆಲೆಬ್ರೇಷನ್ ಬೇಕಾ, ಯಾವುದೋ ಒಂದು ಇವೆಂಟ್ ಬಗ್ಗೆ ನೀವು ಬ್ಯಾನರ್ ಮಾಡ್ಸೋರಾಗಿದ್ದರೆ ಟೈಪ್ ಮಾಡಿರಿ, ಇವೆಂಟ್ ಬ್ಯಾನರ್ ಸೆಲೆಬ್ರೇಷನ್ ಅಂತ ಟೈಪ್ ಮಾಡಿರಿ. ಇಲ್ಲ ನೀವು ಬರೀ ಬ್ಯಾನರ್ ಆಟ ಮಾಡ್ಸೋರದಿರಿ, ಯಾರಿಗೊಬ್ಬರು ವಿಶೇಷ ಮಾಡೋದೈತಿ ಎದ್ರದೋ ಅಂದತ್ತೆ ಅಂದ್ರೆ ನೀವು ಅದ್ರೂ ಕೂಡ ಟೈಪ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದ್ರ ಒಳಗೆ ಬಂದ್ರಪ್ಪ ಅಂದ್ರೆ ನೀವು ವಿಡಿಯೋಗಳು ಸಾಕಾರ ಮಾಡ್ಬೋದು ನೋಡಿ. ಇದ್ರಾಗ ಫೋಟೋಗಳು ಅಷ್ಟೇ ಅಲ್ಲ, ವಿಡಿಯೋಗಳನ್ನ ಭಾಳ ಹೈಲೈಟ್ ಆಗಿ ಫುಲ್ ಅಟ್ರಾಕ್ಟ್ ಆಗುವಂಗೆ ವಿಡಿಯೋಗಳು ಮಾಡ್ಬೋದು ನೀವು ಇದ್ರಾಗ.
ಮತ್ತು ಈ ಒಂದು ಅಪ್ಲಿಕೇಶನ್ ಯಾವುದಂತೇಳಿ ನಿಮ್ಗೆ ಹೇಳೋದಾದ್ರೆ ನಾನು ಪ್ಲೇಸ್ಟೋರ್ದಾಗ ಹೋಗ್ತಾನೆ ನಾನು ನಿಮ್ಗೆ ಆಗ ಹೇಳಿದ್ದು ನಾನು ಈ ಒಂದು ವೆಬ್ಸೈಟ್ ಅಪ್ಲಿಕೇಶನ್ ಥರನೂ ವರ್ಕ್ ಮಾಡ್ತೈತಿ ನಿಮ್ಗೆ ಬೇಕಾದ್ರೆ ಯಾವ ವೆಬ್ಸೈಟ್ ಥರನೂ ಯೂಸ್ ಆಗೈತೆ ನಿಮಗೆ ಇದು ಯಾವುದಪ್ಪ ಅಪ್ಲಿಕೇಶನ್ ಅಂತ ನಿಮಗೆ ನಾನು ಕೇಳೋದಾದ್ರೆ ಕ್ಯಾನ್ವಾಸ್ ಅಂತೇಳಿ ಅನ್ನಂಗೆ ಇಲ್ಲಿ ನೀವು ನೋಡ್ಬೋದು ಕ್ಯಾನ್ವಾಸ್ ಅಂದ್ರೆ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಈ ಥರ ಇರ್ತೈತಿ ಇದು ಈ ಒಂದು ಅಪ್ಲಿಕೇಶನ್ 11 MB ಐತಿ 4.5 ರೇಟಿಂಗ್ ಐತಿ ಭಾಳ ಚಲೋ ಮತ್ತು 100 ಮಂದಿ 100 M ಅಂದ್ರೆ ಎಷ್ಟು 10 ಕೋಟಿ ಮಂದಿ ಇದನ್ನ ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡತ್ತಾರ ಸೊ ಫ್ರೆಂಡ್ಸ್ ನೀವು ಕೂಡ ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡಿರಿ ಭಾಳ ಚಲೋ ರೇಟಿಂಗ್ ಐತಿ ಮತ್ತು ಅಪ್ಲಿಕೇಶನ್ ಭಾಳ ಕಡಿಮೆ MB ಐತಿ ಮತ್ತು ಇದಕ್ಕೆ ಇಂಟರ್ನೆಟ್ ಬೇಕು ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿ ಇದಕ್ಕೆ ಇಂಟರ್ನೆಟ್ ಇತ್ತಪ್ಪ ಅಂದ್ರೆ ಅಷ್ಟೇ ನಿಮಗೆ ಬ್ಯಾನರ್ಗಳೆಲ್ಲ ಓಪನ್ ಹಾಕಾವು ಮತ್ತು ನೀವು ಎಡಿಟಿಂಗ್ ಅನ್ನೋದು ಮಾಡ್ಕೋಬೋದು ನೀವು ಒಂದು ಆದಷ್ಟು ನೀವು ಈ ಒಂದು ಆನ್ಲೈನ್ದಾಗ ಎಡಿಟಿಂಗ್ ಮಾಡುವಂಥ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂದ್ರೆ ಇದೇ ಒಂದು ಅಪ್ಲಿಕೇಶನ್ ಮತ್ತು ಇದಕ್ಕಿಂತ ಬೆಸ್ಟ್ ಅಪ್ಲಿಕೇಶನ್ ನನ್ನ ಪ್ರಕಾರ ಯಾವುದೂ ಇಲ್ಲ ಅಂತ ಯಾಕಪ್ಪ ಅಂದ್ರೆ ಎಲ್ಲ ಥರ ಟೆಂಪ್ಲೇಟ್ಸ್ ಎಲ್ಲ ಥರ ಗ್ಯಾಜೆಟ್ ಅಲ್ಲೇ ಕೊಡ್ತಾನೆ ನಾವು ಬರೀ ಎಕ್ಸ್ಚೇಂಜ್ ಮಾಡೋದಷ್ಟ ನಾವು ನಮ್ಗೆ ಏನು ಬೇಕಂತ ಬರ್ಕೊಂತ ಬರೀ ಸೇವ್ ಮಾಡೋದಷ್ಟ ನಾವು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಮತ್ತು ಈ ಒಂದು ವೆಬ್ಸೈಟ್ ನಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಎಂಥದ್ದು ಯಾವುದೋ ಒಂದು ಅಪ್ಲಿಕೇಶನ್ ಬೇಕಾದ್ರೂ ಮಾಹಿತಿ ಬಗ್ಗೆ ಬೇಕಾದ್ರೂ ಅದ್ರ ಬಗ್ಗೆ ನನಗೆ ಕೆಳಗೆ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಆದಷ್ಟು ಆ ಒಂದು ಅಪ್ಲಿಕೇಶನ್ ಆಗಿರ್ಬೋದು ಆ ಒಂದು ವೆಬ್ಸೈಟ್ ಆಗಿರ್ಬೋದು ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಆದಷ್ಟು ನಿಮ್ಗೆ 2 ದಿನದಾಗ 1 ದಿನದಾಗ ರಿಪ್ಲೈ ಅನ್ನೋದು ಮಾಡ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ನಿಮ್ಮ ಮುಂದೆ ಒಂದು ವೀಡಿಯೋದಾಗ ಭೇಟಿ ಹಾಕೋಣ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ.